ಕಿವಿಗೆ ಹತ್ತಿ ಇಟ್ಟು ಸ್ಕಾರ್ಫ್ ಹಾಕಿ ಸಾಕ್ಸ್ ಹಾಕಿ ಎಲ್ಲ ನೋಡ್ಕೊಳ್ತಾರೆ ಅನ್ನೋದನ್ನು ಕೇಳಿದೀವಿ. ಅಂದ್ರೆ ಬೆಚ್ಚಗಿಡ್ಬೇಕು, ಮೈಯಲ್ಲಿ ಹೀಟೇ ಇರಬೇಕು ಅನ್ನೋದು, ಅದು ಹೇಗೆ ವರ್ಕ್ ಆಗುತ್ತೆ? ಈ ಶೀತ ಆದ್ರೆ ಏನಾಗುತ್ತೆ, ತಿಂದಿದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇದ್ರೆ ಕೊಬ್ಬಾಗಿ ಕುತ್ಕೊಳ್ಳುತ್ತೆ ಶರೀರದಲ್ಲಿ. ಕೊಬ್ಬುನು ಅಲ್ಲ, ಅದೊಂಥರ ಆಮ ಅಂತ ಹೇಳ್ತೀವಿ. ಅದನ್ನ ಪೂರ್ತಿ ಶರೀರ ಆಚೆಗೂ ಹಾಕಕ್ಕಾಗಲ್ಲ, ಒಳಗೆ ಇಟ್ಕೊಳಕ್ಕೂ ಆಗಲ್ಲ. ಆ ತರದ್ದು ಮಿಡ್ ಮೆಟಬಾಲಿಕ್ ಪ್ರಾಡಕ್ಟ್ಸ್ ಅಂತೀವಿ. ಅದರ ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಬ್ನಾರ್ಮಲ್ ಆಗಿ ತೂಕ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಹೇಳ್ಬೇಕು, ಹೆಣ್ಮಕ್ಳು ಸೌಂದರ್ಯ ಪ್ರಿಯರು, ಅಪ್ಪ ಅಮ್ಮನ ಜೊತೆ ತುಂಬಾ ಆತ್ಮೀಯರಾಗಿರೋ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು, ಯಾವತ್ತೂ ಅವರು ದಾರಿ ತಪ್ಪದಿಲ್ಲ. ಸಂತಾನೋತ್ಪತ್ತಿಗಾಗಿ ಬೇಕಿರುವಂತಹ ಪ್ರಕೃತಿ ಮಾಡಿರುವಂತಹ ಪ್ರಕ್ರಿಯೆ ಇದು. ಇದಕ್ಕೋಸ್ಕರ ಜಿಗುಪ್ಸೆ ಪಟ್ಕೊಳ್ಳೋದಾಗ್ಲಿ, ಕಿರಿಕಿರಿ ಮಾಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ಈ ಋತುಚಕ್ರ ಸ್ಟಾರ್ಟ್ ಆಗೋದು ಅಂತ ಹೇಳ್ತೀವಲ್ಲ, ಅವಾಗ ತುಂಬಾ ಕನ್ಫ್ಯೂಷನ್ಸ್ ಇದೆ. ಅದನ್ನು ಕೂಡ ಒಂದು ಪದ್ಧತಿಗಳಾಗಿ ಗುಂಪು ಮಾಡ್ಬಿಟ್ಟಿದ್ವಿ. ನಮ್ ಕಡೆ ಹಿಂಗ್ ಮಾಡ್ತೀವಿ, ನಮ್ಮಲ್ಲಿ ಹೀಗ್ ಮಾಡಲ್ಲ, ನಮ್ಮಜ್ಜಿ ಹೀಗೆ ಮಾಡ್ತಿದ್ರು ಅಂತ. ಆಕ್ಚುಯಲ್ ಪ್ರಕ್ರಿಯೆ ಏನು, ಒಂದು ಆರೈಕೆಯ ಪ್ರಕ್ರಿಯೆ, ಒಂದು ಮೆಥಡಾಲಜಿ ಅಂತ ಹೇಳಿದಾಗ ಆಯುರ್ವೇದ ಏನ್ ಹೇಳುತ್ತೆ ಅಂತ? ಆಯುರ್ವೇದದಲ್ಲಿ ಋತು ಕ್ರಿಯೆ ಸ್ಟಾರ್ಟ್ ಆದ ತಕ್ಷಣ, ಆರ್ತವ ಸ್ರಾವ ಕಂಡ ತಕ್ಷಣ ಒಂದು ಸ್ನಾನ ಮಾಡಿಸೋ ರೂಢಿ ಇದೆ ಕೆಲವರಿಗೆ. ತಲೆಗೆ ಸ್ನಾನ ಮಾಡಿಸ್ತಾರೆ. 3 ದಿನ ಏನು ಮಾಡೋ ಅವಶ್ಯಕತೆ ಇಲ್ಲ. ಆಗ ಸ್ರಾವ ತುಂಬಾ ಕಡಿಮೆ ಇದೆ ಅಂತಂದ್ರೆ ಎಳ್ಳು ಮತ್ತೆ ಬೆಲ್ಲ ಶುರು ಮಾಡ್ಬೋದು. ಎಳ್ಳುಂಡೆ ಮಾಡಿ ಕೊಡ್ಬೋದು. ಸ್ರಾವ ಜಾಸ್ತಿ ಇದ್ದವ್ರಿಗೆ ಖಂಡಿತ ಇದು ಬೇಡ. 5 ದಿನಗಳಾದ ನಂತರ ಅವಳಿಗೆ ಪ್ರತಿದಿನ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಎಳ್ಳೆಣ್ಣೆ? ಹೌದು, ಪ್ರತಿದಿನ ಅಭ್ಯಂಗ ಮಾಡಿ ಸ್ನಾನ ಮಾಡಿಸ್ಬೇಕು. ಅದಾದ ನಂತರ ಕೆಲವು ಕಡೆ ಎದ್ದ ತಕ್ಷಣ ಒಂದು ಚಿಟಕಿ ಶುಂಠಿನ ಬಿಸಿನೀರಿಗೆ ಹಾಕಿ ಕೊಡೋ ರೂಢಿ ಇದೆ. ಇದನ್ನು ಅಷ್ಟೇ, ಕೆಲವರು ಹಸುವೆಲ್ಲ ಕಮ್ಮಿ ಇದೆ ಅನ್ನೋ ಮಕ್ಕಳಿಗೆ ಇದನ್ನ ಕೊಡ್ಬೋದು. ಅದಾದ ನಂತರ ಗರ್ಭಾಶಯಕ್ಕೆ ಬಲ ಕೊಡುವಂತಹ ಆಹಾರಗಳು, ಅಕ್ಕಿ ಹೆಸರು ಬೇಳೆ ಪೊಂಗಲ್ ಆಗ್ಬೋದು, ಅಕ್ಕಿ ಉದ್ದಿನ ಬೇಳೆ ಪೊಂಗಲ್ ಆಗ್ಬೋದು, ಅಥವಾ ಉದ್ದಿನ ದೋಸೆ ಮಾಡ್ಕೊಡ್ಬೋದು, ಮತ್ತೆ ಮೆಂತ್ಯ ಕೊಡ್ಬೋದು. ಮೆಂತ್ಯದ್ದು ಮುದ್ದೆ ಮಾಡಿ ಅದನ್ನ ತುಪ್ಪದಲ್ಲಿ ಉರುಳಿಸ್ಬಿಟ್ಟು ಕೊಡ್ಬೋದು. ಅಥವಾ ಅಕ್ಕಿ, ಮೆಂತ್ಯ, ಬೆಲ್ಲ 3 ಹಾಕಿ ದೋಸೆ ಮಾಡ್ಕೊಡ್ಬೋದು. ಅಥವಾ ಉದ್ದಿನ ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕಿ ಕೊಡ್ಬೋದು. ಸಿಹಿನ ಇಷ್ಟಪಡಲ್ಲ ಅನ್ನೋ ಮಕ್ಳಿಗೆ ಉದ್ದಿನ ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಚೆನ್ನಾಗಿ ತುಪ್ಪದಲ್ಲಿ ಈರುಳ್ಳಿ ಕೊಬ್ಬರಿ ಹಾಕಿ ಒಗ್ಗರಣೆ ಮಾಡಿ ಸಹ ಕೊಡ್ಬೋದು. ಕೊಡ್ಬೋದು. ಮತ್ತೆ ಹಾಲು, ತುಪ್ಪ ಇದನ್ನೆಲ್ಲ ಚೆನ್ನಾಗಿ ಕೊಡ್ಬೋದು. ಮಾಂಸ ಸೇವನೆ ಮಾಡೋರು ಹಾಕಿದ್ರೆ ಮಾಂಸ ಆಹಾರನ ಕೊಡ್ಬೋದು. ಮಾಂಸ ಸೇವನೆ ಇಲ್ಲ ಅನ್ನೋರು ಬೇಕಿದ್ರೆ ಇದನ್ನ ಡ್ರೈ ಫ್ರೂಟ್ಸ್, ಅಂಟುಂಡೆ, ಅಂಟು ಇದೆಲ್ಲ ವಿಶೇಷವಾಗಿ ಸಂಧಿಗಳಿಗೆ ಬಲ ಕೊಡುತ್ತೆ. ಬಾದಾಮಿ ಅಂಟು ಇದನ್ನ ಹಲವು ತಿಂಗಳ ಕಾಲ ಹೆಣ್ಮಕ್ಳಿಗೆ ಕೊಡ್ಬೋದು. ಇನ್ನೊಂದು ಕೇಳಿದೀವಿ, ಈ ಟೈಮಲ್ಲಿ ಕಿವಿಗೆ ಹತ್ತಿ ಇಟ್ಟು ಸ್ಕಾರ್ಫ್ ಹಾಕಿ ಸಾಕ್ಸ್ ಹಾಕಿ ಎಲ್ಲ ನೋಡ್ಕೊಳ್ತಾರೆ ಅನ್ನೋದನ್ನು ಕೇಳಿದೀವಿ. ಅಂದ್ರೆ ಬೆಚ್ಚಗಿಡ್ಬೇಕು, ಮೈಯಲ್ಲಿ ಹೀಟೇ ಇರ್ಬೇಕು ಅನ್ನೋದು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಅದು ಒಂದು ರೀತಿಲಿ ಹೆಣ್ಮಕ್ಳಲ್ಲಿ ಆಕ್ಚುಲಿ ಅಂಡಾಶಯ ಓವರೀಸ್ ಇದೆಯಲ್ಲ, ಇದು ವರ್ಕ್ ಮಾಡಕ್ಕೆ ಹೀಟ್ ಅವಶ್ಯಕತೆ ಇದೆ. ಅದು ಒಂದು ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಏನಕ್ಕೆ ಮಾಡೋದು ಅಂತಂದ್ರೆ, ಪ್ರತಿದಿನ ಎಣ್ಣೆ ಸ್ನಾನ ಮಾಡಿಸ್ತಿರ್ತೀವಿ, ಮತ್ತೆ ಅತ್ಯಂತ ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತಾ ಇರ್ತೀವಿ. ಅದೆಲ್ಲ ಚೆನ್ನಾಗಿ ಜೀರ್ಣ ಆಗ್ಬೇಕು. ಸೊ ಬೇರೆ ಶರೀರ ಹೊರಗಡೆಯಿಂದ ಶೀತ ಆಗಿ ಅದರಿಂದ ಮತ್ತೆ ಕಫ ಉತ್ಪತ್ತಿ ಜಾಸ್ತಿ ಆಗಿ ಶೀತ, ಕೆಮ್ಮು, ನೆಗಡಿ ಆದ್ರೆ ಈ ಆರೈಕೆಗೆಲ್ಲ ತೊಂದರೆ ಆಗುತ್ತೆ. ಹೀಗಾಗಿ ಶರೀರನ ಅಗ್ನಿ ಇರ್ಲಿ ಅಂತ. ಹೌದು. ಸೊ ಸಚ್ ಅ ಗುಡ್ ಲಾಜಿಕ್ ಅಲ್ವಾ? ನಾವ್ ಅದನ್ನ ಎಲ್ಲೆಲ್ಲಿಗೋ ಏನೇನಕ್ಕೋ ಲಿಂಕ್ ಮಾಡ್ಬಿಡ್ತೀವಿ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅದು ಮಾಡ್ಬೇಕು ಅಂತ ಹೇಳ್ತೀರಾ, ಮಾಡಿದ್ರೆ ಒಳ್ಳೇದು ಖಂಡಿತ. ಅಂಡ್ ಅದು ಸೀಸನ್ ಮೇಲೂ ಡಿಪೆಂಡ್ ಆಗುತ್ತೆ. ಯಾವ ಸೀಸನ್ ಅಲ್ಲಿ, ಸಮ್ಮರ್ ಅಲ್ಲಿ ಅದನ್ನೆಲ್ಲ ಹಾಕೊಳಕ್ ಖಂಡಿತ ಆಗಲ್ಲ, ಅಷ್ಟೇ ಹುರಿದು ಹೋಗ್ತಾ ಇರುತ್ತೆ ಬಿಸಿ. ಖಂಡಿತ ಅಟ್ಲೀಸ್ಟ್ ಸಮ್ಮರ್ ಅಲ್ಲಿ ಫ್ಯಾನ್ ಹಾಕೊಳ್ದೆ ಇರೋದು, ಆ ತರ ಫಾಲೋ ಮಾಡ್ಕೋಬಹುದು. ತಣ್ಣೀರ್ ಕುಡಿಯೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸಾಕು. ಯಾಕೆಂದ್ರೆ ಇವತ್ತಿನ ಮಕ್ಕಳೇ ಒಂದ್ ಕಡೆ ಓಡ್ತಾ ಇದಾರೆ, ಇವತ್ತಿನ ತಾಯಂದ್ರೆ ಒಂದ್ ಫೇಸ್ ಅಲ್ಲಿ ಇದಾರೆ. ಅದು ಮ್ಯಾಚ್ ಮಾಡೋದಿದೆಯಲ್ಲ, ಅಮ್ಮ ಮಾಡುವ ಹಿಂಗೆ ಅಂದ್ರೆ ಹೆಣ್ಮಕ್ಳು ಮಾಡಲ್ಲ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್. ಇಲ್ಲ, ಹೆಣ್ಮಕ್ಳನ್ನ ಮೋಟಿವೇಟ್ ಮಾಡ್ಬೇಕು. ಅಂದ್ರೆ ಎಷ್ಟೋ ಸತಿ ಶೀತ ಆದ್ರೆ ಏನಾಗುತ್ತೆ, ತಿಂದಿದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇದ್ರೆ ಅದೆಲ್ಲ ಕೊಬ್ಬಾಗಿ ಕುತ್ಕೊಳ್ಳುತ್ತೆ ಶರೀರದಲ್ಲಿ. ಕೊಬ್ಬುನು ಅಲ್ಲ, ಅದೊಂಥರ ಆಮ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಪೂರ್ತಿ ಶರೀರ ಆಚೆಗೂ ಹಾಕಕ್ಕಾಗಲ್ಲ, ಒಳಗೆ ಇಟ್ಕೊಳಕ್ಕೂ
ಕೊಡೋಕ್ಕೂ ಆಗಲ್ಲ. ಆ ತರದ್ದು ಮಿಡ್ ಮೆಟಬಾಲಿಕ್ ಪ್ರಾಡಕ್ಟ್ಸ್ ಅಂತೀವಿ. Okay. ಅದ್ರ ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಬ್ನಾರ್ಮಲ್ ಆಗಿ ತೂಕ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಹೇಳ್ಬೇಕು, ಹೆಣ್ಮಕ್ಳು ಸೌಂದರ್ಯ ಪ್ರಿಯರು, ನೀನು ಚೆನ್ನಾಗಿರ್ಬೇಕು, ನೀನು ಸೌಂದರ್ಯವತಿಯಾಗಿರ್ಬೇಕಂದ್ರೆ ಇದೆಲ್ಲ ಪಾಲನೆ ಮಾಡ್ಬೇಕು ಅಂತ. ಅವಾಗ ಖಂಡಿತ ಮಾಡ್ತಾರೆ. ಅದೊಂದು ಸೀಕ್ರೆಟ್ ಅದು ಮಾಡ್ಸೋದಿಕ್ಕೆ. ವಂಡರ್ಫುಲ್. ಇನ್ನು ಆ ಹೆಣ್ಣು ಮಕ್ಕಳಲ್ಲಿ ಈ ಋತುಚಕ್ರ ಅಂತ ಸ್ಟಾರ್ಟ್ ಆದ್ಮೇಲೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಏನೆಲ್ಲ ಬದಲಾವಣೆಗಳು ಅಥವಾ ಬೆಳವಣಿಗೆಗಳಾಗುತ್ತೆ ಅನ್ನೋದು ಒಂದು, ಜೊತೆಗೆ ಈ ಟೈಮಲ್ಲಿ ತಾಯಿಯ ಪಾತ್ರ ಏನಿರ್ಬೇಕು, ಹೇಗಿರ್ಬೇಕು, ಹೇಗೆ ಒಂದು ಮಾನಸಿಕವಾಗಿ ಅವಳ ಜೊತೆಗೆ ನಿಲ್ಲುವಂತ ಪ್ರಕ್ರಿಯೆನಲ್ಲಿ ಹೇಗೆ ತಾಯಿ ಕಾರ್ಯನಿರ್ವಹಿಸಬೇಕು ಅಂತ. ಇದು ತುಂಬಾ ಒಳ್ಳೆ ಪ್ರಶ್ನೆ. ಸೊ ದೈಹಿಕವಾಗಿ ಹೆಣ್ಮಕ್ಳಿಗೆ ಋತುಕ್ರಿಯೆ ಶುರುವಾದ ನಂತರ, ಈಗ ನಾನು ಹೇಳದ್ನಲ್ಲ, ಸಂತಾನೋತ್ಪತ್ತಿಗಾಗಿ ಬೇಕಾಗಿರೋ ಅಂಗಗಳು ಬೇಗ ಬೇಗ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಬೇಗ ಬೇಗ ಬೆಳೆದು ಒಂದು ಪೂರ್ಣ ಪ್ರಮಾಣದ ಹೆಣ್ಣಾಗುವಂತ ಸಮಯ ಋತುಕ್ರಿಯೆ ಶುರುವಾದ್ಮೇಲೆ. ಸೊ ಹಾಗಾಗಿ ಅವಳಿಗೆ ಏನಾಗುತ್ತೆ, ಸ್ತನಗಳ ಬೆಳವಣಿಗೆ ಆಗುತ್ತೆ, ಮುಖದಲ್ಲಿ ಅದು ಸಹಜವಾಗಿ ಒಂದು ಲಜ್ಜೆ, ನಾಚಿಕೆ ಇದೆಲ್ಲ ಶಾರೀರಿಕವಾಗಿ ಬರುತ್ತೆ. ಹೆಣ್ಮಕ್ಳು ಮತ್ತೆ ತುಂಬಾ ಮಾತಾಡ್ತಿದ್ದವರು ಮೌನಿಗಳಾಗ್ಬೋದು. ಮತ್ತೆ ತಿಂಗಳು ಋತುಸ್ರಾವ ಶುರುವಾಗುತ್ತೆ. ಸೊ ಇದೆಲ್ಲ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು. ಸೊ ಇನ್ನೂ ಒಂದು ಒಳ್ಳೆ ಸೌಂದರ್ಯ, ಹೊಸ ಒಂದು ಕಳೆ ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ. ತೂಕ ಏರುತ್ತೆ. ಇದೆಲ್ಲ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು. ಇನ್ನು ಮಾನಸಿಕವಾಗಿ ಕೆಲವು ಸತಿ ಏನಾಗುತ್ತೆ, ಬಹಳಷ್ಟು ಕನ್ಫ್ಯೂಷನ್ಸ್. ಸೊ ಶರೀರದ ಜೊತೆ ಮನಸ್ಸು ಸಹ ತುಂಬಾ ವೇಗವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವು ಒಳ್ಳೆ ಬದಲಾವಣೆಗಳು, ತನ್ನ ಬಗ್ಗೆ ತನಗೆ ಹೆಮ್ಮೆ ಬರ್ಬೋದು. ತನ್ನ ಸೌಂದರ್ಯದ ಬಗ್ಗೆ ಆಗಲಿ, ತನ್ನ ಬಗ್ಗೆ ಆಗಲಿ, ಒಂದು ಮನೇಲಿ ಮಾಡಿರೋ ಆರೈಕೆಗಳಿಂದಾಗಲಿ ಹೆಣ್ಮಕ್ಳಿಗೆ ಅವ್ರ ಬಗ್ಗೆ ಅವ್ರಿಗೆ ಒಂಥರ ಹೆಮ್ಮೆ ಬರ್ಬೋದು, ಒಂದು ಪ್ರೌಢತೆ ಬರುತ್ತೆ. ಕೆಲವು ಸತಿ ಏನಾಗುತ್ತೆ, ಈ ಮುಟ್ಟನ್ನೋ ಪ್ರಕ್ರಿಯೆ ನಮಗ್ ಮಾತ್ರ ಯಾಕೆ, ಆ ತಿಂಗಳಲ್ಲಿ ನಾವು ಕುತ್ಕೋಬೇಕು, ಆಟ ಆಡೋದು, ಜಾಸ್ತಿ ಚಟುವಟಿಕೆಗಳು ಮಾಡಂಗಿಲ್ಲ, ಗಂಡು ಮಕ್ಳಿಗೆ ಇಲ್ದಿರೋ ಕಷ್ಟ ನಮಗಿದೆಯಲ್ಲಪ್ಪ ಅಂತೇಳಿ ಇದೆಲ್ಲ ಕಿರಿಕಿರಿ ಅನ್ನಿಸ್ಬೋದು. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಕಿರಿಕಿರಿ ಅನ್ನಿಸ್ಬೋದು. ಕೆಲವು ಹೆಣ್ಮಕ್ಳಿಗೆ ಮನೆಯಲ್ಲೂ ಸಹ ಭಾವನಾತ್ಮಕ ಬೆಂಬಲ ಸಿಗದೆ ಇದ್ದಾಗ ಅದ್ರ ಬಗ್ಗೆ ಜಿಗುಪ್ಸೆನೆ ಬಂದ್ಬಿಡ್ಬೋದು. ಇದರಲ್ಲಿ ತಾಯಿ ಮತ್ತೆ ಅಥವಾ ತಾಯಿ ಸ್ಥಾನದಲ್ಲಿರೋರು ಯಾರೇ ಮನೆಯವರಾಗ್ಬೋದು ಮತ್ತು ಕುಟುಂಬದವ್ರು ಎಲ್ಲರದು ಭಾವನಾತ್ಮಕ ಬೆಂಬಲ ತುಂಬಾ ಅವಶ್ಯಕ ಇಲ್ಲಿ. ಸೊ ತಾಯಿ ಅಥವಾ ತನ್ಗೆ ಯಾರು ಆತ್ಮೀಯರಾಗಿರ್ತಾರೆ ಅಂಥವ್ರು ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇದೊಂದು ಸಂತಾನೋತ್ಪತ್ತಿಗಾಗಿ ಬೇಕಿರುವಂತಹ, ಪ್ರಕೃತಿ ಮಾಡಿರುವಂತಹ ಪ್ರಕ್ರಿಯೆ ಇದು. ಇದಕ್ಕೋಸ್ಕರ ಜಿಗುಪ್ಸೆ ಪಟ್ಕೊಳ್ಳೋದಾಗ್ಲಿ, ಕಿರಿಕಿರಿ ಮಾಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ಮುಟ್ಟಾದಾಗ ಬರೋ ಅಂತಹ ರಕ್ತ ಇರ್ಬೋದು, ಏನೇನು ಬರುತ್ತೆ ಅದೆಲ್ಲ ನಾಳೆ ಒಂದು ಮಗುವಿನ ಉತ್ಪತ್ತಿಗೆ ಬೇಕಾಗಿರುವಂತಹ ವಸ್ತುಗಳು. ಅದಕ್ಕೆಲ್ಲ ಅಸಹ್ಯ, ಜಿಗುಪ್ಸೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾಯ್ತನ ಅನ್ನೋದು ಪ್ರಕೃತಿ ನಿನಗೆ ಕೊಟ್ಟಿರೋ ಒಂದು ವಿಶೇಷ ಸವಲತ್ತು ಅಂತ ಹೇಳಿ ಹೆಣ್ಮಕ್ಳಿಗೆ ಒಂದು ಹೆಮ್ಮೆ ಅನ್ಸೋ ಹಾಗೆ, ಹೌದು, ತಮ್ಮ ಬಗ್ಗೆ ತಾವು ಹೆಮ್ಮೆ ಪಟ್ಕೊಳ್ಳೋ ಹಾಗೆ ತಾಯಿ ಮಕ್ಕಳಿಗೆ ತಯಾರು ಮಾಡಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಅವರು ಲೈಂಗಿಕವಾಗಿ ಸ್ವಲ್ಪ ಆಕ್ಟಿವೇಟ್ ಆಗಕ್ಕೆ ಶುರು ಮಾಡ್ತಾರೆ. ಸೊ ಏನು ಮನಸ್ಸಲ್ಲಿ ಬದಲಾವಣೆಗಳಾಗತ್ತೆ ಈ ಸಮಯದಲ್ಲಿ ಅಂದ್ರೆ, ಒಂದು ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆ, ಆಪೋಸಿಟ್ ಸೆಕ್ಸ್. ಅಂದ್ರೆ ಇಷ್ಟ ದಿನ ತುಂಬಾ ಇನ್ನೋಸೆಂಟ್ ಆಗಿದ್ದವ್ರಿಗೆ ಕುತೂಹಲ ಮೂಡ್ಬೋದು. ಗಂಡು ಹುಡುಗರ ಬಗ್ಗೆ ಅವ್ರುಗಳನ್ನ ನೋಡ್ಬೇಕು ಅನ್ನಿಸ್ಬೋದು, ಮಾತಾಡ್ಬೇಕು ಅನ್ನಿಸ್ಬೋದು, ಅಥವಾ ಅವ್ರು ಯಾರಾದ್ರೂ ಇವ್ರ ಕಡೆ ನೋಡಿದ್ರೆ ಇವ್ರಿಗೆ ತುಂಬಾ ಪುಳಕ ಆಗ್ಬೋದು. ಇದೆಲ್ಲ ಶರೀರದಲ್ಲಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ತುಂಬಾ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅತಿ ಕಟ್ಟುನಿಟ್ಟು ಮಾಡ್ಬಿಡ್ತಾರೆ ಹೆಣ್ಮಕ್ಳಿಗೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇವ್ರ ಕುತೂಹಲ ತಣಿಯಲ್ಲ, ಇದೇನಕ್ಕೆ ಆಗ್ತಾ ಇದೆ ಅಂತೇಳಿ. ಅದು ಇನ್ನೊಂಥರ ಮನೆಯವ್ರ ಬಗ್ಗೆನೆ ಆಕ್ರೋಶ, ಸಿಟ್ಟು, ಕೋಪ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದ್ರ ಬದಲು ತಂದೆ ತಾಯಿ ಇದಿರೋ ಇದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದೆಲ್ಲ ತುಂಬಾ ಸಹಜ, ಆದ್ರೆ ಇದೆಲ್ಲ ಶಾಶ್ವತ ಅಲ್ಲ. ನಿಜ. ಇದೆಲ್ಲ ನೀನ್ ಇನ್ನು ಪ್ರಕ್ರಿಯೆಯಲ್ಲಿದ್ಯಾ, ಇನ್ನು ನೀನು ಪೂರ್ಣ ಪ್ರಮಾಣದ ಹೆಣ್ಣು ಆಗಿಲ್ಲ. ಆ ಹೆಣ್ಣು ಆದ್ಮೇಲೆ ಇದನ್ನೆಲ್ಲ ಮುಂದೆ ಅದನ್ನ ಅನುಭವಿಸಕ್ಕೆ ಒಂದು ಕಾಲಘಟ್ಟ ಅನ್ನೋದಿದೆ. ಆದ್ರೆ ಈ ಕಾಲಘಟ್ಟ ಇದಿನ್ನೂ ನಿಂದು ವಿದ್ಯಾಭ್ಯಾಸ ಮಾಡ್ಬೇಕು, ಜೀವನದಲ್ಲಿ ಇನ್ನೂ ಸಾಧನೆಗಳು ಮಾಡ್ಬೇಕಿದೆ, ಒಂದು ಆ ಘಟ್ಟ ತಲುಪಕ್ಕೆ ಇನ್ನೂ ಸಮಯ ಇದೆ. ಸೊ ಇದೆಲ್ಲ ಆಗೋದು ಸಹಜ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಹೆಣ್ಮಕ್ಳ ಜೊತೆ ತುಂಬಾ ಸ್ನೇಹಿತರಂತೆ ಪೋಷಕರಿರೋದು ತುಂಬಾ ಮುಖ್ಯ.
ಓಪನ್ ಆಗಿ ಡಿಸ್ಕಸ್ ಮಾಡ್ಬೇಕು. ಹಾಗಾದಾಗ ಏನಾಗುತ್ತೆ, ಹೆಣ್ಮಕ್ಳು ಹೊರಗಡೆ ನಡೆಯೋದನ್ನ ಪ್ರತಿಯೊಂದನ್ನು ಬಂದು ತಂದೆ ತಾಯಿಗಳಿಗೆ ಹೇಳ್ತಾರೆ. ಅಪ್ಪ ಅಮ್ಮನ ಜೊತೆ ತುಂಬಾ ಆತ್ಮೀಯರಾಗಿರೋ ಹೆಣ್ಮಕ್ಳಾಗ್ಬೋದು ಗಂಡ್ ಮಕ್ಳಾಗ್ಬೋದು ಯಾವತ್ತೂ ಅವರು ದಾರಿ ತಪ್ಪದಿಲ್ಲ. ಅಂದ್ರೆ ತುಂಬಾ ಅಪ್ರಬುದ್ಧ ಪ್ರೇಮಗಳಿರುತ್ತಲ್ಲ, ಈ ತುಂಬಾ ಚಿಕ್ಕ ವಯಸ್ಸಲ್ಲೇ ಲವ್ಗಳು ಮಾಡೋದು, ಓಡೋಗೋದು, ಇಂಥದ್ದೆಲ್ಲ ಖಂಡಿತ ಆಗತ್ತಿಲ್ಲ. ಅವ್ರಿಗೆ ಅದನ್ನ ತಿಳುವಳಿಕೆ ಮೂಡಿಸ್ಬೇಕು. ಇದೆಲ್ಲ ಸುಮ್ನೆ ಆಕರ್ಷಣೆ ಅಷ್ಟೇ. ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ನಿನಗೆ ಇದೆಲ್ಲ ಸಿಲ್ಲಿ ಅನ್ಸುತ್ತೆ. ಸೊ ಅನ್ನಿಸ್ತಾ ಖುಷಿ ಪಡ್ತಾ, ಹೌದು ಇದು ನನಗೂ ಆಗಿತ್ತಪ್ಪ, ಆ ವಯಸ್ಸಲ್ಲಿದ್ದಾಗ ನನಗೂ ಈ ತರ ಆಗಿತ್ತು ಅಂತೇಳಿ ನಮ್ಮ ಅನುಭವಗಳನ್ನ ಹಂಚ್ಕೊಂಡಾಗ ಮಕ್ಕಳು ಜಾಸ್ತಿ ಆತ್ಮೀಯರಾಗ್ತಾರೆ ಪೇರೆಂಟ್ಸ್ಗೆ. ಸೊ ಇದಲ್ಲದೆ ಮತ್ತೆ ಆಕರ್ಷಣೆಗಳನ್ನ ನಿಭಾಯಿಸೋದನ್ನ ಹೇಳ್ಕೊಡ್ಬೇಕು. ಖಂಡಿತ ಸ್ನೇಹಿತರಾಗೋದಕ್ಕೆ ಉತ್ತೇಜಿಸಿ. ಗಂಡ್ ಮಕ್ಳಿಗೆ ಅಂದ್ರೆ ಅಪೋಸಿಟ್ ಸೆಕ್ಸ್ ಬಗ್ಗೆ ಸ್ನೇಹಿತರಾಗಿರಿ, ಬಾಂಧವ್ಯ ಬೆಳೆಸ್ಕೊಳ್ಳಿ ಅಥವಾ ಸಹೋದರತ್ವ ಬೆಳೆಸ್ಕೊಳ್ಳಿ. ಒಂದ್ ಕಾಲ ಬರುತ್ತೆ ಅವಾಗ ಸಂಗಾತಿಗಳನ್ನ ಅರಸ್ಕೊಳ್ಳೋದು, ಈಗಲ್ಲ ಅದು. ಈ ತರದಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡ್ಬೇಕು. ಹೆಣ್ಮಕ್ಳ ಜೀವನದಲ್ಲಿ ಸಹಜವಾಗಿ ನಡೆಯೋ ಪ್ರಕ್ರಿಯೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ನೋಡಿದ್ರೆ ಆ ಒಂದು ಫೇಸ್ ನ ಇಂಪಾರ್ಟೆನ್ಸ್, ಅವಾಗ ಕೊಡ್ಬೇಕಾಗಿರೋ ಕೇರ್ ಅಥವಾ ಅವಾಗ ಅವ್ರನ್ನ ಎಜುಕೇಟ್ ಮಾಡ್ಬೇಕಾಗಿರೋ ರೀತಿ, ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ಫ್ಯಾಕ್ಟ್ ಎಲ್ಲೋ ಒಂದ್ ಕಡೆ ಪರ್ಸನಲ್ ಆಗಿ ಕನೆಕ್ಟ್ ಆಗುತ್ತೆ. ಯಾರು ನೋಡ್ತಿದ್ರೆ ಕರೆಕ್ಟ್ ಅಲ್ವಾ, ನಾವ್ ಹಿಂಗ್ ಹೇಳ್ಬಿಟ್ಟಿದ್ವಿ ಅಲ್ವಾ, ಅಥವಾ ಹಿಂಗ್ ಹೇಳ್ಬೇಕು ಅನ್ಕೊಂಡಿದ್ವಿ ಅಲ್ವಾ, ಹಿಂಗ್ ಹೇಳೋಣ ಇನ್ಮೇಲೆ ಅಂತ ಒಂದು ಬದಲಾವಣೆಗೆ ಟಕ್ ಅಂತ ಹೊಡಿಬೇಕು, ಅನ್ನಿಸ್ಬೇಕು. ಆ ರೀತಿ ತುಂಬಾ ನೀಟಾಗಿ ಹೇಳಿದೀರಾ. ತುಂಬಾ ಇಂಪಾರ್ಟೆಂಟ್ ಅಮ್ಮಂದ್ರಿಗೆ ಈ ಒಂದು ಸಂಚಿಕೆ ಅಂತ ನನಗನ್ಸುತ್ತೆ, ಆ ಹೆಣ್ಣು ಮಕ್ಕಳ ಅಮ್ಮಂದ್ರಿಗೆ ಅಂತ. ತುಂಬಾ ಮಚ್ ನೀಡೆಡ್ ಟಾಪಿಕ್ ಇದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೀರಾ, ನಮಗೆ ಎಜುಕೇಟ್ ಮಾಡಿದೀರಾ ನಮ್ಮನ್ನ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ತೆ.